I heartily welcome you all again for the biology class, dear students. In my last hour of teaching, we started discussing about the biomolecules. Mainly, the biomolecules are classified into two major groups. Those are biomacromolecules and biomacromolecules. This classification is did on the basis of the molecular weight of the biomolecules. The biomacromolecules are the smaller units, whereas the biomacromolecules are the larger units. The biomacromolecules are formed by the polymerization of the monomeric unit. These monomers are nothing but the biomicromolecules. And these polymers are of two types. One are the homopolymers and the heteropolymers. Later, we started discussing about the biomacromolecule, that is nothing but the protein. The protein is the polymer of amino acid, and we learnt about or we discussed about what all the functions did by these proteins. And later we discussed about the amino acids. The amino acids are the monomers. These are biomicromolecules of the proteins. We discussed about the structure of the protein. We came to know that the proteins are amphoteric molecules and also they form the Jutter ion when we added into the solution. And we discussed about the classification of the protein. First, based on the R group, the functional group which attached to the basic structure of the amino acid. And we learnt we classified the amino acid based on the number of the carboxylic group and amine group present in the amino acid. And also we classified the amino acid based on their requirement into two, essential amino acid and non-essential amino acid. And this particular class we are going to learn about the protein structure. It is very important class because the protein structure ask 5 marks question in your examination, and also so many NEET or CET questions are come on the basis of these protein structures. ನಾನು ನಿಮಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳು. ನನ್ನ ಇಂದಿನ ತರಗತಿಯೊಳಗೆ ನಾವು ಜೈವಿಕ ಅಣುಗಳ ಬಗ್ಗೆ ಅಧ್ಯಯನವನ್ನು ಪ್ರಾರಂಭಿಸ್ತೀವಿ. ಅಲ್ಲಿ ಜೈವಿಕ ಅಣುಗಳನ್ನು ಮೂಲತಃ 2 ಗುಂಪುಗಳಾಗಿ ವರ್ಗೀಕರಣ ಮಾಡುವುದನ್ನು ನಾವು ಕಂಡಿವಿ. ಅದು ಯಾವ ರೀತಿ ವರ್ಗೀಕರಣ ಮಾಡ್ತಾರೆ ಅಂದರೆ, ಜೈವಿಕ ಅಣುಗಳ ಆಣ್ವಿಕ ಗಾತ್ರ, ಮಾಲಿಕ್ಯುಲರ್ ವೇಟ್ ಅಂದ್ರೆ ಏನು, ಆಣ್ವಿಕ ಗಾತ್ರ ಅಂತ ಕರಿತೀವಿ. ಈ ಆಣ್ವಿಕ ಗಾತ್ರದ ಆಧಾರದ ಮೇಲೆ 2 ಪ್ರಮುಖ ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡ್ತಾರೆ. ಒಂದು ಬಯೋಮೈಕ್ರೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಅಂದರೆ ಜೈವಿಕ ಚಿಕ್ಕ ಕಣಗಳು ಮತ್ತು ಜೈವಿಕ ದೊಡ್ಡ ಕಣಗಳು, ಈ ರೀತಿ ವರ್ಗೀಕರಣವನ್ನು ಮಾಡ್ತಾರೆ. ಈ ಜೈವಿಕ ದೊಡ್ಡ ಕಣಗಳು ಹೆಂಗಾಗ್ತಾವೆ ಅಂದರೆ, ಈ ಜೈವಿಕ ಚಿಕ್ಕ ಕಣಗಳು ಒಂದಕ್ಕೊಂದು ಜೋಡಣೆಗೊಂಡು ಒಂದು ಸರಪಳಿ ಆಕಾರದ ರಚನೆ ಆಗ್ತದೆ. ಅದಕ್ಕೆ ಪಾಲಿಮರೈಸೇಷನ್ ಅಂತ ನಾವು ಕರಿತೀವಿ. ಹಾಗೆ ಪಾಲಿಮರ್ ಆಗಿ ಏನಾಗ್ತವೆ, ಜೈವಿಕ ದೊಡ್ಡ ಕಣಗಳು ಏನಾಗ್ತವೆ, ರಚನೆ ಆಗಿರ್ತವೆ. ಈ ಪಾಲಿಮರ್ಗಳಲ್ಲಿ ಮತ್ತೆ 2 ಪ್ರಕಾರವನ್ನು ನಾವು ನೋಡಿದ್ದೀವಿ. ಒಂದು ಹೋಮೋಪಾಲಿಮರ್ ಅಂತ ಕರಿತೀವಿ, ಇನ್ನೊಂದು ಹೆಟ್ರೋಪಾಲಿಮರ್ ಅಂತ ಕರಿತೀವಿ. ತದನಂತರದಲ್ಲಿ ನಾವೇನು ಮಾಡಿದ್ವಿ, ಪ್ರೋಟೀನ್ಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈ ಪ್ರೋಟೀನ್ಗಳು ಏನಪ್ಪ ಅಂದರೆ ಜೈವಿಕ ದೊಡ್ಡ ಕಣಗಳು. ಇವು ಅಮೈನೋ ಆಮ್ಲಗಳು, ಅಂದರೆ ಜೈವಿಕ ಚಿಕ್ಕ ಕಣಗಳಾದಂಥ ಅಮೈನೋ ಆಮ್ಲಗಳು ಒಂದಕ್ಕೊಂದು ಜೋಡಣೆಗೊಂಡು ಪ್ರೋಟೀನ್ಗಳು ಆಗ್ಯವ. ಹಾಗೆ ನಾವು ಈ ಪ್ರೋಟೀನ್ಗಳು ಯಾವ ಯಾವ ಕಾರ್ಯಗಳನ್ನು ಮಾಡ್ತಾವೆ ಅನ್ನೋದನ್ನು ನಾವು ಕಲ್ತೀವಿ. ತದನಂತರದಲ್ಲಿ ಅಮೈನೋ ಆಮ್ಲಗಳ ಬಗ್ಗೆ ಅಧ್ಯಯನವನ್ನು ಶುರು ಮಾಡಿದ್ವಿ. ಅಲ್ಲಿ ಅಮೈನೋ ಆಮ್ಲಗಳು ಎಂದರೇನು, ಅಮೈನೋ ಆಮ್ಲಗಳ ರಚನೆ ಯಾವ ರೀತಿ ಇರ್ತದೆ, ಅಮೈನೋ ಆಮ್ಲಗಳು ಯಾವ ರೀತಿ ಆಂಫೋಟೆರಿಕ್ ಮಾಲಿಕ್ಯೂಲ್ಗಳಾಗ್ಯವ, ಅಮೈನೋ ಆಮ್ಲಗಳನ್ನು ನೀರಿನಲ್ಲಿ ಹಾಕಿದಾಗ ಯಾವ ರೀತಿ ಅವು ಜ್ಯೂಟರ್ ಅಯಾನ್ಗಳನ್ನು ಫಾರ್ಮ್ ಮಾಡ್ತಾವೆ, ಮತ್ತು ಅದೇ ರೀತಿಯಾಗಿ ಅಮೈನೋ ಆಮ್ಲಗಳ ವರ್ಗೀಕರಣವನ್ನು ನಾವು ಕಲ್ತೀವಿ. ಅದು 3 ಪ್ರಕಾರದ ವರ್ಗೀಕರಣಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ. ಒಂದನೇದು ಬೇಸ್ಡ್ ಆನ್ ಆರ್ ಗ್ರೂಪ್. ಈ ಆರ್ ಗ್ರೂಪ್ ಆಧಾರದ ಮೇಲೆ ಯಾವ ರೀತಿ ಅಮೈನೋ ಆಸಿಡ್ಗಳನ್ನು 20 ಪ್ರಕಾರಗಳಾಗಿ ವರ್ಗೀಕರಣವನ್ನು ಮಾಡ್ತಾರೆ ಅನ್ನೋದನ್ನು ನಾವು ಕಲ್ತೀವಿ. ತದನಂತರದಲ್ಲಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಮತ್ತು ಅಮೈನೋ ಗ್ರೂಪ್, ಅಮೈನೋ ಆಮ್ಲದಲ್ಲಿರುವಂಥ ಎಷ್ಟು ಕಾರ್ಬಾಕ್ಸಿಲ್ ಗ್ರೂಪ್ ಅವ, ಎಷ್ಟು ಅಮೈನೋ ಗ್ರೂಪ್ ಅವ, ಇದರ ಆಧಾರದ ಮೇಲೆ ನಾವು ವರ್ಗೀಕರಣವನ್ನು ಮಾಡಿದ್ವಿ, ಅಮೈನೋ ಆಮ್ಲಗಳನ್ನು ವರ್ಗೀಕರಣವನ್ನು ಮಾಡಿದ್ವಿ. ತದನಂತರದಲ್ಲಿ ಈ ಅಮೈನೋ ಆಮ್ಲಗಳು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಅವಶ್ಯಕತೆ ಇದೆ, ಯಾವ ಪ್ರಮಾಣದಲ್ಲಿ ಅವಶ್ಯಕತೆ ಅನ್ನೋದರ ಮೇಲೆ
ನಾವು ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತಾಗಿ ಎರಡು ಪ್ರಕಾರದಲ್ಲಿ ವರ್ಗೀಕರಣವನ್ನು ಮಾಡಿದ್ವಿ. ಇವತ್ತಿನ ಈ ತರಗತಿ ಒಳಗೆ ನಾವು ಪ್ರೋಟೀನ್ಗಳ ರಚನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈ ಪ್ರೋಟೀನ್ಗಳ ಈ ಒಂದು ತರಗತಿ ನಿಮಗೆ ಅತ್ಯಂತ ಇಂಪಾರ್ಟೆಂಟ್ ಅದ, ಪ್ರಮುಖವಾಗಿದೆ. ಯಾಕಂದರೆ ಎಕ್ಸಾಮಿನೇಷನ್ದೊಳಗೆ ಇದನ್ನು 5 ಮಾರ್ಕ್ಸ್ ಕ್ವಶನ್ನು ಕೇಳ್ತಾರೆ. ತದನಂತರದಲ್ಲಿ ನೀಟ್ ಅಥವಾ CET ಒಳಗೆ ಇದರ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಆದ ಕಾರಣ ದಯವಿಟ್ಟು ಗಮನ ಕೊಟ್ಟ ಈ ತರಗತಿಯನ್ನು ನೀವು ಕೇಳಬೇಕಾಗಿ ನಾನು ವಿನಂತಿಕೊಳ್ತೀನಿ. ಪ್ರೋಟೀನ್ಸ್ ಮೇನ್ಲಿ ಹ್ಯಾವ್ 4 ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ದೋಸ್ ಆರ್ ದ ಪ್ರೈಮರಿ ಸ್ಟ್ರಕ್ಚರ್, secondary structure, tertiary structure and quaternary structure. These structures play a crucial role to understand in the function of the protein. ನೋಡ್ರಿ, ಪ್ರೋಟೀನ್ಗಳು ಪ್ರಮುಖವಾಗಿ 4 ಹಂತದ ರಚನೆಗಳನ್ನು ಹೊಂದಿರ್ತವೆ. ಯಾವಪ್ಪ ಅಂದರೆ ಪ್ರಾಥಮಿಕ ರಚನೆ, ದ್ವಿತೀಯಕ ರಚನೆ, ತೃತೀಯಕ ರಚನೆ ಮತ್ತು ಚತುರ್ಥಕ ರಚನೆ. ಈ ರೀತಿಯ 4 ಹಂತದ ರಚನೆಗಳನ್ನು ಈ ಪ್ರೋಟೀನ್ಗಳು ಹೊಂದಿರ್ತವೆ. ಹಾಗೆ ಈ ರಚನೆಗಳು ಪ್ರೋಟೀನ್ಗಳ ಕಾರ್ಯಗಳನ್ನು ತಿಳಿಲಿಕ್ಕೆ ನಮಗೆ ಇವು ಸಹಾಯಕಾರಿವು. ಈ ರಚನೆಗಳ ಆಧಾರದ ಮೇಲೆ ಏನಾಗ್ತದೆ, ಪ್ರೋಟೀನ್ಗಳ ಕಾರ್ಯ ಜರುಗ್ತದೆ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್. ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಈಸ್ ನಥಿಂಗ್ ಬಟ್ ದ ಲೀನಿಯರ್ ಅರೇಂಜ್ಮೆಂಟ್ ಆಫ್ amino acid in the polypeptide chain, where the right side represents the amino group, or it represents the amino group of first amino acid. It is called N-terminal end, whereas the left side is represents the N-terminal end, right side is represents C-terminal end, where the first amino group of first amino acid is present, whereas at the right side or the C-terminal end the carboxyl group of last amino acid are present. So it shows or it indicates the arrangement of amino acid in the primary structure of the protein. So the adjacent amino acids are linked by, or they are joined by the peptide bond. They are joined by the peptide bond. Adjacent amino acids are joined or linked by the peptide bond. Then what is peptide bond? It is need to know what is a peptide bond, how it is formed. Peptide bond is formed when the amino group of one amino acid is react with the carboxylic group of next amino acid with the elimination of one water moiety. How this peptide bond is formed? Peptide bond is formed when the amino group of one amino acid is react with the carboxylic group of next amino acid with the elimination of one water moiety. So that there is a bond formed here. This is called as CONH bond is formed. This bond is called as peptide bond. The elimination of water moiety is called as, the process is called as dehydration. ನೋಡಿ, ಯಾವ ರೀತಿಯಾಗಿ ಪ್ರಾಥಮಿಕ ಹಂತದ ರಚನೆ ಆಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಪ್ರಾಥಮಿಕ ಹಂತದ ಪ್ರೋಟೀನ್ಗಳಲ್ಲಿರುವಂಥ ಪ್ರಾಥಮಿಕ ಹಂತದ ರಚನೆ ಯಾವ ರೀತಿ ಇರ್ತದೆ ಅಂದರೆ, ಈ ಅಮೈನೋ ಆಮ್ಲಗಳು ಒಂದು ರೇಖೀಯ ವ್ಯವಸ್ಥೆಯಲ್ಲಿ ಏನಾಗಿರ್ತವೆ, ರಚನೆ ಇರ್ತವೆ, ಅರೇಂಜ್ಮೆಂಟ್ ಆಗಿರ್ತವೆ ಅಂತ ಕರಿತೀವಿ. ವ್ಯವಸ್ಥೆಯಲ್ಲಿ ಅರೇಂಜ್ಮೆಂಟ್ ಆಗಿರ್ತವೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿರ್ತದೆ, ಬಲಬದಿಗೆ ಇರುವಂತಹ ಕೊನೆಯ ರೈಟ್ ಸೈಡ್ಗೆ ಇರುವಂಥ ಅಂತ ಕರಿತೀವಿ, ಬಲಬದಿಗೆ ಇರುವಂತಹ ಕೊನೆಯ ಒಂದು ಎಂಡನ್ನು ನಾವೇನು ಕರಿತೀವಿ, ಎನ್ ಟರ್ಮಿನಲ್ ಎಂಡ್ ಅಂತ ಕರಿತೀವಿ. ಇಲ್ಲಿ ಏನಿರ್ತದೆ ಅಂತಂದರೆ, ಅಮೈನ್ ಗ್ರೂಪ್ ಆಫ್ ಫಸ್ಟ್ ಅಮೈನೋ ಆಸಿಡ್ ಇರ್ತದೆ. ಪ್ರಥಮ ಅಮೈನೋ ಆಮ್ಲದ ಅಮೈನೋ ಗ್ರೂಪ್ ಇಲ್ಲಿರ್ತದೆ. ಲೆಫ್ಟ್ ಸೈಡ್ಗೆ ಏನಿರ್ತದೆ, ಸಿ ಟರ್ಮಿನಲ್ ಎಂಡ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ಗೆ ಏನು ಕರಿತೀವಿ ನಾವು, ಸಿ ಟರ್ಮಿನಲ್ ಎಂಡ್ ಅಂತ ಕರಿತೀವಿ. ಇಲ್ಲೇನಿರ್ತದಪ್ಪ ಅಂತಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪ್, ಯಾವುದದು ಕೊನೆಯ ಅಮೈನೋ ಆಮ್ಲದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರ್ತದೆ. ಇದು ನಮಗೆ ಏನನ್ನ ತೋರಿಸ್ಕೊಡ್ತದೆ ಅಂತಂದರೆ, ಯಾವ ರೀತಿಯಾಗಿ ಅಮೈನೋ ಆಮ್ಲಗಳು ಈ ಒಂದು ರೇಖೀಯ ವ್ಯವಸ್ಥೆಯೊಳಗೆ ಅರೇಂಜ್ಮೆಂಟ್, ಒಂದು ರೇಖೀಯ ವ್ಯವಸ್ಥೆಯೊಳಗೆ ಯಾವ ರೀತಿ ಅವು ಜೋಡಣೆಗೊಂಡವು ಅನ್ನೋದನ್ನು ನಮ್ಗೆ ತೋರಿಸ್ಕೊಡ್ತವೆ. ಮತ್ತು
ನಡುವೆ ಇರುವಂತಹ ಅಡ್ಜಸೆಂಟ್ ಅಂತ ಕರಿತೀವಿ ನಾವು. ಬಲಬದಿ ಅಥವಾ ಎಡಬದಿಗೆ ಇರುವಂತಹ ಅಮೈನೋ ಆಸಿಡ್ಗಳು ಒಂದಕ್ಕೊಂದು ಪೆಪ್ಟೈಡ್ ಬಾಂಡ್ ಮುಖಾಂತರ, ಬಂಧ ಅಂತ ಕರಿತೀವಿ, ಪೆಪ್ಟೈಡ್ ಬಂಧದ ಮುಖಾಂತರ ಅವು ಏನಾಗಿರ್ತವೆ, ಜೋಡಣೆಗೊಂಡಿರ್ತವೆ. ಹಾಗಾದರೆ ಪೆಪ್ಟೈಡ್ ಬಂಧ ಎಂದರೇನು ಅನ್ನೋದನ್ನು ನಾವು ನೋಡೋಣ. ಪೆಪ್ಟೈಡ್ ಬಂಧ ಅಂದರೆ ಒಂದು ಅಮೈನೋ ಆಮ್ಲದ ಅಮೈನೋ ಗುಂಪು ತದ ಹತ್ತಿರದಲ್ಲಿ ಇರುವಂತಹ ಅಮೈನೋ ಆಮ್ಲದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಜೊತೆ ಏನಾಗ್ತದೆ, ರಿಯಾಕ್ಟ್, ಪ್ರತಿಕ್ರಿಯೆಯನ್ನು ಮಾಡ್ತದೆ. ಪ್ರತಿಕ್ರಿಯೆ ಮಾಡಿ ಏನಾಗ್ತದೆ, ಒಂದು ವಾಟರ್ ಮಾಲಿಕ್ಯೂಲ್, ಒಂದು ನೀರಿನ ಬಿಂದು ಏನಾಗ್ತದೆ, ಹೊರಗೆ ಬರ್ತದೆ. ಹೊರಗೆ ಬಂದು ಏನಾಗ್ತದೆ, ಒಂದು ಬಂಧ ನಿರ್ಮಾಣ ಆಗ್ತದೆ. ಈ ಬಂಧಕ್ಕೆ ನಾವೇನು ಕರಿತೀವಿ ಅಂತಂದರೆ ಪೆಪ್ಟೈಡ್ ಬಂಧ ಅಂತ ಕರಿತೀವಿ ನೋಡಿ. CONH ಬಂಧ ನಿರ್ಮಾಣ ಆಗ್ತದೆ. ಈ ರೀತಿಯಾಗಿ ಯಾವ ರೀತಿಯಾಗಿ ನೀರಿನ ಒಂದು ಬಿಂದು ಹೊರಗೆ ಬರ್ತದಲ್ಲ, ಎಲಿಮಿನೇಷನ್ ಆಫ್ ವಾಟರ್ ಮಾಯಿಟಿ ಅಂತ ಕರಿತೀವಲ್ಲ, ಈ ಒಂದು ಪ್ರೊಸೆಸ್ ನಾವೇನು ಕರಿತೀವಿ, ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ಒಂದು ಏನಾಗ್ತದೆ, ಪೆಪ್ಟೈಡ್ ಬಾಂಡ್ ನಿರ್ಮಾಣ ಆಗ್ತದೆ. ಹೆಂಗೆ ನಿರ್ಮಾಣ ಆಗ್ತದೆ ಪೆಪ್ಟೈಡ್ ಬಾಂಡ್ ಅಥವಾ ಪೆಪ್ಟೈಡ್ ಬಂಧ? The amino group of one amino acid is react with the carboxylic group of next amino acid, and with the elimination of one water moiety, the peptide bond is formed. Now we discuss about the secondary structure of the protein. Based on the hydrogen bonds formed in the protein moiety, based on the hydrogen bonds, those are intramolecular or intermolecular hydrogen bond. The Pauling and Corey in 1951 showed two major secondary structure of the protein. Those are alpha helix, second one is beta peptide sheet. ಏನು ಹೇಳಿದನು? ಯಾವ ಆಧಾರದ ಮೇಲೆ? Based on the hydrogen bonds present in the protein moiety or formed in the protein moiety, those are nothing but intramolecular or intermolecular hydrogen bonds. The Pauling and Corey in the year 1951 showed two secondary structures or classified two secondary structures of the protein. Those are alpha helix and beta peptide sheet. Alpha helix is the right-handed spiral coil-like structure. Alpha helix is the right-handed spiral coil-like structure. Each turn having 3.4 approximately 3.4 amino acid residue. How it is formed? It is formed or it is stabilized by the hydrogen bonds formed between the carboxylic group of first amino acid with the imide. NH group is called as imide group. Imide group of the fourth amino acid or the fourth amino acid which is next to the linear chain. How it is formed? The carboxylic group of the first amino acid, the hydrogen bonds is present formed between the carboxylic group of first amino acid with the imide group of the fourth amino acid ahead from the first in the linear chain. Like this the bond is formed, this bond hydrogen bond is formed. Like that the spiral arrangement of helical structure is formed. That helical structure is called as alpha helix. Then how the beta peptide sheet is formed? The beta peptide sheet is a continuous configuration, not like that supercoiled of alpha helix. It is formed by the formation of hydrogen bonds. It is formed by the formation of hydrogen bonds between NH and OH group of adjacent chain. It may be the beta sheet may be, the bonds may be occur in the parallel or anti-parallel. In case of the keratin protein of bird, the beta peptide sheet is formed by the bonds, hydrogen bonds formed in the parallel chains, whereas in case of silk fibron protein, the beta peptide sheet is formed by the hydrogen bonds are formed in the anti-parallel chain. ನೋಡ್ರಿ, ದ್ವಿತೀಯಕ ರಚನೆ ಅಂತ ನಾವು ಕರಿತೀವಿ. ಪ್ರಾಥಮಿಕ ರಚನೆ ನಂತರ ದ್ವಿತೀಯಕ ರಚನೆಯನ್ನು ನೋಡೋಣ. ಈ ದ್ವಿತೀಯಕ ರಚನೆ ಯಾವ ರೀತಿ ಆಗ್ತದೆ ಅಂದರೆ,
ಪೋಲಿಂಗ್ ಆ್ಯಂಡ್ ಕೋರಿ 1951ರಲ್ಲಿ ಹೈಡ್ರೋಜನ್ ಅಂದರೆ ಜಲಜನಕ ಬಂಧವು ಈ ಮಾಲಿಕ್ಯೂಲ್ ಅಂತ ಕರಿತೀವಿ, ಅಂದರೆ ಅಣ್ವಿಕಗಳಲ್ಲಿ ಅಂತರ್ ಅಣ್ವಿಕ ಮತ್ತು ನಡುವಿನ ಅಂತ ಕರಿತೀವಿ. ಎರಡು ಅಣ್ವಿಕ ಆಧಾರದ ಮೇಲೆ ಏನಾಗ್ತವೆ ಹೈಡ್ರೋಜನ್ ಬಾಂಡ್ಸ್ಗಳು ಫಾರ್ಮೇಷನ್ ಆಗ್ತವೆ. ಅದರ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಎರಡು ಬೇರೆ ಬೇರೆ ದ್ವಿತೀಯಕ ರಚನೆಗಳನ್ನು ಇವರು ತೋರಿಸಿಕೊಡ್ತಾರೆ. ಅವು ಯಾವಪ್ಪ ಅಂತಂದರೆ ಅಲ್ಫಾ ಹೆಲಿಕ್ಸ್ ಅಂತ ಕರಿತೀವಿ, ಇನ್ನೊಂದು ಬೀಟಾ ಪ್ಲೇಟೆಡ್ ಶೀಟ್ ಅಂತ ಕರಿತೀವಿ. ಏನೇಳು ಇಂಟ್ರಾಮಾಲಿಕ್ಯುಲರ್ ಮತ್ತು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ಗಳ ಆಧಾರದ ಮೇಲೆ ಎರಡು ರಚನೆಗಳನ್ನು ಯಾರು ಪೋಲಿಂಗ್ ಮತ್ತು ಕೋರಿ ಏನು ಮಾಡ್ತಾರೆ ತೋರಿಸ್ಕೊಡ್ತಾರೆ. ಅಲ್ಫಾ ಹೆಲಿಕ್ಸ್ ಏನಪ್ಪ ಅಂತಂದರೆ ಬಲಬದಿಗೆ ಸುತ್ತಿದಂತಹ ಒಂದು ಸರಪಳಿಯ ಸುಳಿ ಆಕಾರದ ಒಂದು ಸರಪಳಿ ಆಗಿದೆ ಅಂತ ಹೇಳ್ತಾರೆ, ಹೆಲಿಕ್ಸ್ ಅಂತ ಕರಿತೀವಿ ನಾವು. ಏನದು ಅಲ್ಫಾ ಹೆಲಿಕ್ಸ್ ಹೆಂಗಿರ್ತದ, ಬಲಕ್ಕೆ ಸುತ್ತಿದಂಥ ಸುರುಳಿ ಆಕಾರದ ಒಂದು ರಚನೆ ಆಗಿರ್ತದೆ. ಇದು ಒಂದು ಸುತ್ತಿನಲ್ಲಿ 3.4 ಅಮೈನೋ ಆಸಿಡ್ಗಳನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ. ಇದು ಅಲ್ಫಾ ಹೆಲಿಕ್ಸ್ ಎಂಬ ಬಲಬದಿಗೆ ಸುತ್ತಿದಂತಹ ಸುರುಳಿ ಆಕಾರದ ಒಂದು ರಚನೆ ಆಗಿರ್ತದೆ. ಒಂದು ಸುತ್ತಿನಲ್ಲಿ 3.4 ಪ್ರಮಾಣದ ಅಮೈನೋ ಆಸಿಡ್ಗಳನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಇದು ಯಾವ ರೀತಿ ನಿರ್ಮಾಣಗೊಂಡಿರ್ತದೆ ಅಂತಂದರೆ ಅದು ಕಾರ್ಬಾಕ್ಸಿಲಿಕ್ ಗ್ರೂಪ್. ನೋಡ್ರಿ ಇಲ್ಲಿ ಏನಾಗ್ತದೆ ಹೈಡ್ರೋಜನ್ ಬಾಂಡ್ಗಳು ಏನಾಗ್ತದೆ ಜೋಡಣೆ ಇರ್ತದೆ. ಅದು ಹೆಂಗೆ ಜೋಡಣೆ ಇರ್ತದೆ ಅಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಫ್ ಫಸ್ಟ್ ಅಮೈನೋ ಆಸಿಡ್, ಪ್ರಥಮದ R1 ಅಂತ ಕರಿತೀವಿ, ಪ್ರಥಮ ಅಮೈನೋ ಆಸಿಡದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಜೊತೆ ತದನಂತರದಲ್ಲಿ ಬರುವಂಥ 4ನೇ ಅಮೈನೋ ಆಸಿಡದ ಇಮಿಡ್ ಗ್ರೂಪ್ ಜೊತೆ ಏನಾಗಿರ್ತದೆ ಒಂದು ಹೈಡ್ರೋಜನ್ ಬಾಂಡನ್ನು ಫಾರ್ಮೇಷನ್ ಮಾಡಿರ್ತದೆ. ಈ ಮುಖೇನ ಏನಾಗಿರ್ತವೆ ಅಂತಂದರೆ ಇದು ಏನಾಗಿರ್ತದೆ ಸ್ಟೆಬಲೈಸ್ ಆಗಿರ್ತದೆ. ಏನಾಗಿರ್ತದೆ ನೋಡ್ರಿ, 1ನೇ ಅಮೈನೋ ಆಸಿಡ್ದ ಕಾರ್ಬಾಕ್ಸಿಲಿಕ್ ಜೊತೆ 4ನೇ ಅಮೈನೋ ಆಸಿಡ್ದ ಇಮಿಡ್ ಗ್ರೂಪ್ ಜೊತೆ ಏನಾಗಿರ್ತದೆ ಹೈಡ್ರೋಜನ್ ಬಾಂಡವನ್ನು ಮಾಡ್ಕೊಂಡಿರ್ತದೆ. ಈ ಮುಖೇನ ಏನಾಗ್ತದೆ ಅದು ಸುರುಳಿ ಸುತ್ತಿರ್ತದೆ. ಸುರುಳಿ ಸುತ್ತಿ ಏನಾಗಿರ್ತದೆ ಅಲ್ಫಾ ಹೆಲಿಕ್ಸ್ ಆಗಿರ್ತದೆ. ಆದರೆ ಬೀಟಾ ಪ್ಲೇಟೆಡ್ ಶೀಟ್ ಏನಿರ್ತದೆ ಕಂಟಿನ್ಯೂಸ್ ಆಗಿರ್ತದೆ ಅಂತ ಹೇಳ್ತಾರೆ. ಕಂಟಿನ್ಯೂಸ್ ಕಾನ್ಫಿಗ್ರೇಷನನ್ನು ಹೊಂದಿರ್ತದೆ. ಯಾವ ರೀತಿಯಾಗಿ ಇದು ಸುರುಳಿ ಸುತ್ತಿರ್ತದೋ ಆ ರೀತಿಯಾಗಿ ಇದು ಬೀಟಾ ಪ್ಲೇಟೆಡ್ ಶೀಟ್ ಸುರುಳಿ ಸುತ್ತಿರಂಗಿಲ್ಲ. ಅಲ್ಲೇನಾಗಿರ್ತಾವೆ ಅಂತಂದರೆ ಎರಡು ಅಡ್ಜಸೆಂಟ್ ಚೈನ್ ಅಂತ ಕರಿತೀವಿ, ಎರಡು ಜೊತೆಗಿರುವಂಥ ಸರಪಳಿಯ ನಡುವೆ ಏನಾಗಿರ್ತದೆ ಹೈಡ್ರೋಜನ್ ಬಾಂಡ್ಗಳು ನಿರ್ಮಾಣ ಆಗಿರ್ತವೆ. ಇವು ಹೈಡ್ರೋಜನ್ ಬಾಂಡ್ಗಳು ಯಾವ ರೀತಿ ನಿರ್ಮಾಣ ಆಗಿರ್ತವೆ ಅದೇ ರೀತಿಯಾಗಿ NH ಮತ್ತು CO ನಡುವೆ ಏನಾಗಿರ್ತದೆ ಹೈಡ್ರೋಜನ್ ಬಾಂಡ್ಗಳು ನಿರ್ಮಾಣ ಆಗಿರ್ತವೆ. ಇವು ಪ್ಯಾರಲಲ್ಲೂ ಆಗಿರ್ಬೋದು ಮತ್ತು ಆ್ಯಂಟಿ ಪ್ಯಾರಲಲ್ ಆಗಿರ್ಬೋದು ಅಂತ ಹೇಳ್ತಾರೆ. ಏನಿವು ಹೈಡ್ರೋಜನ್ ಬಾಂಡ್ಗಳು ನಿರ್ಮಾಣ ಆಗಿರ್ತಾವಲ್ಲ ಇವು ಪ್ಯಾರಲಲ್ ರೀತಿಯಾಗಿರ್ಬೋದು ಚೈನ್ಗಳು ಮತ್ತು ಆ್ಯಂಟಿ ಪ್ಯಾರಲಲ್ ಆಗಿರ್ಬೋದು. ಉದಾಹರಣೆಯನ್ನು ಕೊಡಬೇಕಾದ್ರೆ ಪಕ್ಷಿಗಳಲ್ಲಿರುವಂಥ ಕೆರಾಟಿನ್ ಪ್ರೋಟೀನ್ದಲ್ಲಿ ಈ ಬೀಟಾ ಪ್ಲೇಟೆಡ್ ಶೀಟ್ ಏನಿರುತ್ತೆ ಪ್ಯಾರಲಲ್ ಚೈನ್ಗಳ ನಡುವೆ ಹೈಡ್ರೋಜನ್ ಬಾಂಡನ್ನು ನಿರ್ಮಾಣ ಮಾಡಿರ್ತದೆ. ಹಾಗೆ ಸಿಲ್ಕ್ ಫೈಬ್ರೋನ್ ರೇಷ್ಮೆಯಲ್ಲಿರುವಂಥ ಒಂದು ಪ್ರೋಟೀನ್, ಅದಕ್ಕೆ ಸಿಲ್ಕ್ ಫೈಬ್ರೋನ್ ಅಂತ ಕರಿತೀವಿ. ಅಲ್ಲಿ ಬೀಟಾ ಪ್ಲೇಟೆಡ್ ಶೀಟ್ ಏನಂತ ಆ್ಯಂಟಿ ಪ್ಯಾರಲಲ್ ಆಗಿ ನಿರ್ಮಾಣ ಆಗಿರ್ತದೆ. ಇದು ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್. ಇನ್ನು ಟರ್ಷರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್. ಟರ್ಷರಿ ಸ್ಟ್ರಕ್ಚರ್ is nothing but the total three-dimensional structure of the protein, where the tertiary structure is stabilized by different kind of bonds like the hydrogen bonds, hydrophobic bond, ionic bond, covalent bond, van der Waals force of attraction. The different kind of bonds are together form the structure, a compact structure that is called as tertiary structure. The protein structure or the protein function is mainly depend on the tertiary structure of the protein. If the tertiary structure is get destabilized, what happens here, the protein is said to be denatured and it loses its activity. Example for the tertiary structure is called as myoglobin. ನೋಡ್ರಿ, ಮೂರನೇ ಹಂತದ ರಚನೆಯನ್ನು ನೋಡಬೇಕಾದ್ರೆ ಈ ಪ್ರೋಟೀನ್ಗಳು ಅಥವಾ ಪಾಲಿಪೆಪ್ಟೈಡ್ಗಳು ಅತ್ಯಂತ ಘನೀಕರಣಗೊಂಡು ಏನಾಗಿರ್ತವೆ ಅಂತಂದರೆ ಮೂರನೇ ಹಂತದ ರಚನೆ ಆಗಿರ್ತದೆ. ಇದು 3 ಆಯಾಮದ ಪ್ರೋಟೀನದ 3 ಆಯಾಮದ ರಚನೆಯನ್ನು ತೋರಿಸ್ತದೆ. 3-dimensional ಸ್ಟ್ರಕ್ಚರ್ ಅಂತ ಕರಿತೀವಿ. ದ ಸ್ಟ್ರಕ್ಚರ್ ಶೋಡ್ ದ 3-dimensional ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಕರಿತೀವಿ. ಅಂದರೆ 3 ಆಯಾಮದ ರಚನೆಯನ್ನು ಇದು ತೋರಿಸ್ತದೆ ಅಂತ ಹೇಳ್ತಾರೆ. ಇಲ್ಲಿ ಈ ರಚನೆ ಆಗಬೇಕಾದ್ರೆ ಯಾವ ಬಂಧಗಳು ಕಾರಣ ಅಂತಂದರೆ ಇಲ್ಲಿ ಬಹಳಷ್ಟು ಬಂಧಗಳು ಏನು ಮಾಡ್ತಾವೆ ಅಂದರೆ ಈ ರಚನೆ ಆಗಲಿಕ್ಕೆ ಸಹಾಯಕಾರಿಯಾಗಿವೆ. ಅವು ಯಾವಪ್ಪ ಅಂದರೆ ಹೈಡ್ರೋಜನ್ ಬಾಂಡ್ ಅನ್ಬೋದು, ಅಯೋನಿಕ್ ಬಾಂಡ್ ಅನ್ಬೋದು, ಕೋವೆಲೆಂಟ್ ಬಾಂಡ್, ಹೈಡ್ರೋಫೋಬಿಕ್ ಬಾಂಡ್,
ಒನ್ ವೋಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡೈಸಲ್ಫೈಡ್ ಬಾಂಡ್ ಅಂತ ಕರಿತೀವಿ. ಈ ಎಲ್ಲ ಬಾಂಡ್ಗಳು ಏನು ಮಾಡ್ತಾವ, ಪ್ರೋಟೀನ್ಗಳ ಅಂದರೆ ಅಮೈನೋ ಆಸಿಡ್ಗಳ ನಡುವೆ ಅಥವಾ ಪಾಲಿಪೆಪ್ಟೈಡ್ದಲ್ಲಿರುವಂಥ ಅಮೈನೋ ಆಸಿಡ್ಗಳ ನಡುವೆ ಏನಾಗ್ತವೆ, ಬಂಧನಗೊಂಡು ಈ ಮೂರನೇ ಹಂತದ ರಚನೆ ಆಗಿರ್ತದೆ. ಈ ಮೂರನೇ ಹಂತದ ರಚನೆ ಪ್ರೋಟೀನ್ಗಳನ್ನು ಕಾರ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅತ್ಯಂತ ಪ್ರಮುಖ ಘಟ್ಟ ಆಗಿರುತ್ತೆ. ಏನಾದರೂ ಈ ಪ್ರೋಟೀನ್ ಮೂರನೇ ಹಂತದ ರಚನೆಯಲ್ಲಿ ಏನಾದರೂ ವ್ಯತ್ಯಯ ಆಯ್ತಂದರೆ ಆ ಪ್ರೋಟೀನ್ಗೆ ನಾವೇನು ಕರಿತೀವಿ, ಡಿನೇಚರ್ ಅಂತ ಕರಿತೀವಿ. ತನ್ನ ಅಂಶವನ್ನು, ಕಾರ್ಯನಿರ್ವಹಿಸುವ ಅಂಶವನ್ನು ಅದು ಕಳ್ಕೊತದ ಅಂತ ಹೇಳ್ತಾರೆ. ಹೌದು, ಡಿಆಕ್ಟಿವಿಟಿ, ಚಟುವಟಿಕೆಗಳನ್ನು ಆ ಪ್ರೋಟೀನ್ ಏನಂತ ಕಳ್ಕೊತದ. ಏನಾದರೂ ಇಲ್ಲಿ ವ್ಯತ್ಯಯ ಆಯ್ತಂದ್ರೆ ಈ ಸ್ಟ್ರಕ್ಚರ್ದಲ್ಲಿ, ಈ ಆಕಾರ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಯ ಆಯ್ತಂದರೆ ಆ ಪ್ರೋಟೀನ್ ಏನು ಮಾಡ್ತದೆ, ತನ್ನ ಚಟುವಟಿಕೆಯನ್ನು ಕಳ್ಕೊತದ ಅಥವಾ ಕಾರ್ಯ ಮಾಡುವಂಥ ಒಂದು ಶಕ್ತಿಯನ್ನು ಕಳ್ಕೊಂಡು ಬಿಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಟರ್ಷರಿ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಸೊ ದಟ್ ಲಾಟ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಎಂಜೈಮ್ಸ್ ಪ್ರೆಸೆಂಟ್ ಇನ್ ದ ಪ್ರೋಟೋಪ್ಲಾಸಮ್ ಆರ್ ಹ್ಯಾವಿಂಗ್ ದ ಟರ್ಷರಿ ಸ್ಟ್ರಕ್ಚರ್. ನೋಡಿರಿ, ಎಲ್ಲ ರೀತಿಯಂಥ ಪ್ರೋಟೀನ್ಗಳು ಮತ್ತು ಕಿಣ್ವಗಳು ಈ ಪ್ರೋಟೋಪ್ಲಾಸಮ್ದಲ್ಲಿರುವಂಥ ಎಲ್ಲ ರೀತಿಯಾದಂಥ ಪ್ರೋಟೀನ್ಗಳು ಮತ್ತು ಕಿಣ್ವಗಳು ಏನಾಗ್ತವೆ, ಮೂರನೇ ಹಂತದ ರಚನೆಯನ್ನು ಹೊಂದಿರ್ತವೆ. ನೋಡಿರಿ, ಇದೇನಾದರೂ ವ್ಯತ್ಯಯ ಆಯ್ತಂದರೆ ಪ್ರೋಟೀನ್ಗಳು ಏನಾಗ್ತವೆ, ತಮ್ಮ ಕಾರ್ಯವನ್ನು ಅಥವಾ ತಮ್ಮ ಚಟುವಟಿಕೆಗಳನ್ನು ಕಳ್ಕೊಂಡು ಬಿಡ್ತವೆ. ಉದಾಹರಣೆ ನೋಡಬೇಕಾದ್ರೆ ಮಯೋಗ್ಲೋಬಿನ್ ಅನ್ನೋದನ್ನು ನೋಡ್ತೀವಿ. ಇನ್ನು ಕ್ವಾಟರ್ನರಿ ಸ್ಟ್ರಕ್ಚರ್. ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆರ್ ಫಾರ್ಮ್ ಬೈ ದ ಕಾಂಬಿನೇಷನ್ ಆಫ್ 2 or more polypeptide chain. These polypeptide chains are compactly arranged one above the other to form the plate or the cube. For example, the 2 alpha chains and 2 beta chains are together form the hemoglobin structure. ನಾಲ್ಕನೇ ಹಂತದ ರಚನೆಯನ್ನು ನೋಡಬೇಕಾದ್ರೆ ಇಲ್ಲಿ ಒಂದು ಮತ್ತು ಒಂದಕ್ಕಿಂತ ಹೆಚ್ಚಿನ ಪಾಲಿಪೆಪ್ಟೈಡ್ ಚೈನ್ಗಳು ಜೋಡಣೆಗೊಂಡೇನಾಗಿರ್ತದೆ, ನಾಲ್ಕನೇ ಹಂತದ ರಚನೆಯಾಗಿರ್ತದೆ. ಇಲ್ಲಿ ಒಂದೇ ಪಾಲಿಪೆಪ್ಟೈಡ್ ಚೈನ್ ಇರೋಂಗಿಲ್ಲ, ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಚೈನ್ಗಳು ಕೂಡಿಕೊಂಡೇನಾಗಿರ್ತದೆ, ಕ್ವಾಟರ್ನರಿ ಚತುರ್ಥಕ ಹಂತದ ರಚನೆ ಆಗಿರ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಕಾಂಪ್ಯಾಕ್ಟ್ಲಿ ಅರೇಂಜ್ ಅಂತ ಕರ್ತೀವಿ, ಅತ್ಯಂತ ಗಟ್ಟಿಯಾಗಿ ಜೋಡಣೆಗೊಂಡು ಒಂದು ಕ್ಯೂಬ್ ಆಕಾರದಲ್ಲಿ ಅಥವಾ ಗೋಲಾಕಾರದಲ್ಲಿ ಅಥವಾ ಪ್ಲೇಟ್ ಆಕಾರದಲ್ಲಿ ಇವು ನಿರ್ಮಾಣ ಆಗಿರ್ತವೆ ಅಂತ ಹೇಳ್ತಾರೆ. ಸೊ ನಾವು ಉದಾಹರಣೆಯನ್ನು ನೋಡಬೇಕಾದ್ರೆ ಮನುಷ್ಯನಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಅನ್ನುವಂಥ ವಸ್ತು, ಹಿಮೋಗ್ಲೋಬಿನ್ ಏನು ಮಾಡ್ತದೆ, ರಕ್ತಕ್ಕೆ ಕೆಂಪು ಕಲರನ್ನು ಕೊಡುವಂಥ ಒಂದು ದ್ರವ್ಯ, ವರ್ಣದ್ರವ್ಯ. ಈ ಹಿಮೋಗ್ಲೋಬಿನ್ದಲ್ಲಿ ಯಾವ ರೀತಿ ರಚನೆ ಅಂತಂದರೆ 2 ಅಲ್ಫಾ ಚೈನ್ಗಳು 2 ಬೀಟಾ ಚೈನ್ಗಳು ಕೂಡಿಕೊಂಡು ಏನಾಗಿರ್ತದೆ, ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಗಿರ್ತದೆ. ಹಿಮೋಗ್ಲೋಬಿನ್ದಲ್ಲಿ ಅಂತವ 4 ಪಾಲಿಪೆಪ್ಟೈಡ್ಗಳನ್ನು ಅದು ಹೊಂದಿರ್ತದೆ. ಅವು ಯಾವಪ್ಪ ಅಂದರೆ 2 ಅಲ್ಫಾ 2 ಚೈನ, 2 ಬೀಟಾ 2 ಚೈನ. ಈ 4 ಪಾಲಿಪೆಪ್ಟೈಡ್ ಚೈನ್ಗಳು ಕೂಡಿಕೊಂಡು ಏನಿರುತ್ತೆ, ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಆಗಿರ್ತದೆ. ಅದು ದ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ ಕರಿತೀವಿ. ಹೀಗೆ ನಾವು ಇವತ್ತಿನ ದಿವಸ ಪ್ರೋಟೀನದ ಆಕಾರ ವ್ಯವಸ್ಥೆಯನ್ನು, ಹಂತದ ಆಕಾರ ವ್ಯವಸ್ಥೆಯನ್ನು ನೋಡಿದ್ವಿ. ಒಂದು ಪ್ರಾಥಮಿಕ ಹಂತದ ಆಕಾರ ವ್ಯವಸ್ಥೆ, ದ್ವಿತೀಯಕ ಹಂತದ ಆಕಾರ ವ್ಯವಸ್ಥೆ, ತೃತೀಯಕ ಹಂತದ ಆಕಾರ ವ್ಯವಸ್ಥೆ, ಚತುರ್ಥಕ ಹಂತದ ಆಕಾರ ವ್ಯವಸ್ಥೆಯನ್ನು ನಾವಿವತ್ತು ಕಂಡುಕೊಂಡಿವಿ. ಇನ್ನು ನನ್ನ ಮುಂದಿನ ತರಗತಿಯೊಳಗೆ ನಾವು ಕಾರ್ಬೋಹೈಡ್ರೇಟ್ಸ್ಗಳು ಅಂದರೆ ಶರ್ಕರ ಪಿಷ್ಟದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.